ಏ ನೋಡೆ ಲಕ್ಷ್ಮಿ, ನನ್ನ ಜೊತೆ ಗುಂಡಮಕ್ಕನೂ ಬಂದೈತೆ. ಈಗ ನಾನು ಗುಂಡಮಕ್ಕ ಕಾಂಪ್ರ ಹೋಗ್ಬಿಟ್ಟು ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ. ಇವಾಗ ತುಂಬಾನೇ ಒಳ್ಳೇದು, ತುಂಬಾನೇ ಸಹಾಯ ಮಾಡ್ತೈತೆ ಒಳ್ಳೆಯವ್ರಿಗೆಲ್ಲನೂ. ಅದಕ್ಕೇನೆ ನೀನು ಇವಾಗ ಶುರು ಮಾಡ್ಕ. ನಾನು ಗುಂಡಮಕ್ಕ ಮಾಡೋ ನಾಟಕಕ್ಕೆ ನಮ್ದಿ ನೀನು ಬಂದನಲ್ಲ ಅವನ ಹೆಸ್ರೇನು ರಾಜ್. ಅಡಲ್ಲಾಗ ಹೋಗ್ಬಿಡ್ಬೇಕು, ಹಂಗೆ ಆಕ್ಟಿಂಗ್ ಮಾಡ್ತೀವಿ. ಅದೇ ಮತ್ತೆ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆರಾಮಾಗಿ ಮಾಡ್ತಿರೋ ಆಕ್ಟಿಂಗ. ಆ ನಂದಿನಿಗೆ ಸರಿಯಾಗಿ ಬುದ್ಧಿ ಕಲ್ಸನಿ. ಓಹೋ, ಏನು ನನ್ನೂ ಏನು ದುರಂಕಾರವಾಗಿ ಬೈದ್ಲು ಗೊತ್ತಾ? ನಿನ್ನ ಯೋಗ್ಯತೆಗೆ ಅಂಥ ಬಟ್ಟೆ ಅಂಗಡಿಗೆ ಬರ್ಬೇಕಾ ನೀನು? ಹಂಗೆ ಹಿಂಗೆ ಅಂತ ನನ್ನ ನೆನೆಯ ಆಡ್ಕೊಂಬಿಟ್ಲವತ್ತು. ಅದಕ್ಕೆ ನೆನೆಯ ಬಿಟ್ಬಿಡ್ತೀನಿ ಅವಳನ್ನ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಯ್ಯೋ ದೇವ್ರೆ, ನೀನು ಹೆಸ್ರು ಹೇಳ್ಕೊಂಡು ಸ್ವಲ್ಪ ನಾಟಕ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡ್ರಪ್ಪ. ನಾನು ಬಿಯೋಕ್ಕಂತ ಮಾಡ್ತಿಲ್ಲ, ಕಿತ್ತೋಗಿರೋ ಅವಳಿಗೆ ನಂದಿನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಿಂಗೆ ನಾಟಕ ಮಾಡ್ತಾ ಇದ್ದೀನಿ. ಅಲ್ಲ, ನನಗೆ ನೆನೆಯ ಭಿಕ್ಷುಕನ ಕರ್ಕೊಂಬಂದ್ಬಿಟ್ಟು ಕಟ್ಟಬೇಕು ಅಂತ ಮಾಡೋಳಲ್ಲ, ಅದಕ್ಕೆ ನೆನೆಯ ನನಗಂತೂ ಸಹಿಸೋಕ್ಕಾಯ್ತಿಲ್ಲ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ದೇವ್ರೆ ನಿನ್ನ ಹೆಸ್ರು ಹೇಳ್ಕೊಂಡು ನಾಟಕ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಬೇಜಾರು ಮಾಡ್ಕೊಬೇಡಪ್ಪ. ಅಯ್ಯೋ ಲಕ್ಷ್ಮಿ, ಒಬ್ರಿಗೆ ಒಳ್ಳೇದಾಯ್ತದೆ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಗುರುನು ಏನು ತಪ್ಪಿಲ್ಲ. ನೀನು ಶುರು ಮಾಡ್ಕ, ನಾವು ನಮ್ಮ ನಾಟಕ ಶುರು ಮಾಡ್ಕೊಂತೀವಿ. ಶುರು ಮಾಡ್ಕೊಳಮ್ಮಿ. ಯಾರದು? ನನಗೆ ತುಂಬ ದಿನಗಳಿಂದ ಪೂಜೆನೇ ಸಲ್ಲಿಲ್ವಲ್ಲ. ಹಿಂಗೆ ನೆನೆಯ ಮೇಂಟೈನ್ ಮಾಡ್ತಾ ಇರೋ. ಗುಂಡಮ್ಮಕ್ಕ ಎಲ್ಲ ಇಲ್ಲೇ ಇರ್ತದೆ ನಿನ್ನ ಜೊತೆಗೆ ನೆನೆಯ. ನಾನು ನೋಡೋಗ್ಬಿಟ್ಟು ನಿಮ್ಮ ಅಮ್ಮನೂ ಹಂಗೆ, ಅವನವನೆಲ್ಲ ಬಂದವನಲ್ಲ ರಾಜ್, ಅವನಿಬ್ಬರನ್ನೂ ಕರ್ಕೊಂಬತ್ತೀನಿ. ಹಿಂಗೆ ಮೇಂಟೈನ್ ಮಾಡ್ತಿರೋ. ಗುಂಡಮ್ಮಕ್ಕ ಯಾರನ್ನ ಬಂದ್ರೂ ನಾನು ಹೇಳ್ಕೊಟ್ಟಂಗೂ ನೀನು ಮಾಡು, ಸರಿನಾ? ನಾನು ಹಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ. ನಾನು ಇರ್ಬೇಕಾರೆ ಯಾಕೆ ಟೆನ್ಷನ್ನು, ನೀನು ಹೋಗಮ್ಮಿ. ಗೊತ್ತಾಯ್ತು ಹೇಳ್ಬೋದ್ರಕ್ಕ. ಆದ್ರೂ ಅಲ್ಲ, ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ಹಿಂದೆ ಹೋಗೋದಕ್ಕಿನ್ನೂ ಯಾರೋ ಬಡವ್ರ ಗಿಡೋರು ನಿನ್ನ ಮಗಳು ಯಾರನ್ನ ಇಷ್ಟಪಡ್ತಾರೋ ಅವ್ನು ಕೊಟ್ಬಿಟ್ಟು ಮದುವೆ ಮಾಡೋದೇ ನೀನು ಒಳ್ಳೇದಾಗಿತ್ತಪ್ಪ, ನನಗನ್ನಿಸ್ತಂಗೆ. ಅಯ್ಯೋ ಬೇಡ ಸುಮ್ಕೆ, ನಮಗೆ ಬರ್ತಾನೆ ನೋಡಿ ಸಾಕಾಗೈತೆ. ಎಂಗೇಜ್ಮೆಂಟ್ ಇನ್ನೇನು ಮಾಡಿಕೊಂತೀವ ಮೀನು 3-4 ದಿನದಾಗೆ ಬಂದ್ಬಿಡ್ರಿ ಎಲ್ರೂ ಸರಿನಾ? ಅದಕ್ಕೆ ಗೊಣ್ಣ ಇಲ್ಲೇ ಮಾಡಿಕೊಂಡಿದ್ದೀನಿ ನಾನು. ಹಿಂಗೆ ನೀನು ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಒಂದಕ್ಕಿಂತ ಕಳಿಸ್ಬಿಡನಿ ಅಂತ ಹೇಳ್ಬಿಟ್ಟು ಆ ಹುಡುಗ ಅಪ್ಪವ ಯಾರು ಇಲ್ವಂತೆ, ಎಲ್ಲ ನಾವೇ ನೆನೆಯ ದಿಕ್ಕು. ಅದಕ್ಕೆ ನೆನೆಯ ನಾನು ಹತ್ಲಾಗ್ಬಿಡೋದು ನಾನೇ ಮಾಡ್ಬಿಡೋಣ, ಸಿಂಪಲಾಗಿ ಮನೆ ತೆಗೆನಿ ಅಂತ ಅನ್ಕೊಂಡಿವ್ನಿ. ಅವನು ಕೋಟ್ಯಾಧೀಶ್ವರ ಅಲ್ವಾ, ಮದುವೆನೆಲ್ಲ ಸಕ್ಕತ್ ಗ್ರ್ಯಾಂಡಾಗಿ ಮಾಡ್ಕೊಂತಾನಂತೆ. ಆದರೆ ಎಂಗೇಜ್ಮೆಂಟ್ ಎಲ್ಲ ಹೆಣ್ಣಿನ ಕಡೆ ಮಾಡ್ಬೇಕಲ್ವೇ, ಅದಕ್ಕೆ ಒಸಿ ಸಿಂಪಲ್ಲಾಗಿ ನೆನೆಯ ಮಾಡ್ತಿರೋದು. ಒಂದು ಕಿತ ಮಂತಕ್ಕೆ ಬಂದು ನೋಡೋಗು, ಹೆಂಗೆ ಅವ್ನು ಗೊತ್ತೇ. ನನ್ನ ಒಳಿಯ ಬೋ ಪಸಂದಾಗವನೇ. ಹೌದೇನಕ್ಕ? ಈಗಿತ ಬಂದಾಗ ಗೊತ್ತೀನಿ ಒಳಕ ನೋಡ್ತೀನಿ. ಅತ್ತೆ ಅಳಿಯಂದ್ರೆ ಇವ್ರನ್ನ 3 ಹೆಂಗಸ್ರು ಪೊದ್ದು ಅಂತ ಹಂಗೆ ಪೊದ್ದು ಅವ್ರ ಅತ್ತೆ. ಪೊದ್ದು ಇವನೇನೆಯ ನನ್ನ ಒಳಿಯ. 3 ಕಸ ಏನಿದ್ದಂಗೆ ಅವನೇ. ಸದ್ಯ ಎಲ್ಲರೂ ಒಂದೇ ಹತ್ರ ಸಿಕ್ಕಿದ್ರು, ಆದರೆ ಪೊದ್ದು ಅಕ್ಕ ಇರಬಾರ್ದಾಗಿತ್ತು. ಬಿಡು, ಪರವಾಗಿಲ್ಲ. ಪದ್ದು ಅಕ್ಕ, ಅಯ್ಯೋ ಭದ್ರಮಕ್ಕ, ನಿನಗೆಲ್ಲ ಒಂದು ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಡಿ ಬಂದೆ ಕಣಕ್ಕ. ಅಯ್ಯೋ ರಮ್ಯಾ, ನೀನ್ ಯಾಕೆ ಹಿಂಗ್ ಗಾಬರಿಯಾಗಿದ್ಯಾ? ಎತ್ತೋಗಿದ್ದೆ? ಅಯ್ಯೋ ಏನೇ ಹೇಳ್ಬೇಕು ವಿಷಯವಾ? ಹೇಳೆ, ಏನ ಕಾಳ್ತಾರೆ ಗಿಳ್ತಾನೆ ಆಯ್ತೇನೆ? ಅಯ್ಯೋ ಇಲ್ಲ ಕಣಕ್ಕ. ಅಯ್ಯೋ ಶಿವ್ರಿ, ನನ್ನ ಮಗಳೇನಾದ್ರೂ ಆ ಕಿತ್ತೋಗಿರೋ ವಿಕ್ರಾಂತಿಂದ ಏನ ಓಡ್ಗಿಡು ಹೊಂಟೋಗ್ಬಿಟ್ಲೇನೆ. ನಾನು ಬಡ್ಕಂಡೆ ಬ್ಯಾಡ್ವೆ ದರಿದ್ರನ ಜೊತೆ ಓಡೋಗ್ಬೇಡ್ವೆ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಮಗು ನಿಂದೆ ಓಡೋಗ್ಬಿಟ್ಲಾ. ಈ ವಿಷಯ ಕೆಳಗೆ ನಾನು ಇಲ್ಲಿ ಗಂಟ ಬದುಕಿರ್ಬೇಕಿತ್ತು. ಅಯ್ಯೋ ಲಕ್ಷ್ಮೋ, ನಾನು ಇನ್ನೇ ಮದುವೆ ಮಾಡ್ಕೋಬೇಕು, ನೀನು ಬಿಟ್ಬಿಟ್ಟು ನಾನು ಯಾರನ್ನೂ ಮದುವೆ ಮಾಡ್ಕೋಬಾರ್ದು ಅಂತ ಎಂತ ಆಸೆಗಿದ್ದೆ ಲಕ್ಷ್ಮೋ. ಕೊನೆಗೂ ನನ್ನಂತ ಒಳ್ಳೆ ಹುಡುಗನ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟೆನೋ ಲಕ್ಷ್ಮೋ. ಅಯ್ಯೋ ಅತ್ತೆ, ಈಗ ಯಾರನ್ನ ನನ್ನ ಹೆಂಡ್ರು ಅಂತ ಕರೀಲಿ ಕಣಂತೆ. ಅತ್ತೆ, ಓಡೋಗಿರೋಳನ್ನ ಕರ್ಕ ಬಂದಾದ್ರೂ ಪರವಾಗಿಲ್ಲ, ನಾನು ಮದುವೆ ಮಾಡ್ಕೋಬೇಕಣತ್ತೆ. ಅಳಿಯಂದ್ರೆ ಯಾವತ್ತಿದ್ರು ನೀವೇ ನನ್ನ ಅಳಿಯಂದ್ರು, ನನ್ನ ಮಗಳು ಇಲ್ದಿದ್ರು ನೀನೇ ನನ್ನ ಅಳಿಯಂದ್ರು, ಸುಮ್ಕಿರ್ರಿ. ಅಯ್ಯೋ ರಾಮ, ನಾನು ಹೇಳೋದು ಯಾರನ್ನೂ ಪೂರ್ತಿಯಾಗಿ ಕೇಳೋಕೆ ಇಲ್ಲ ಅಂತಂತೀರಲ್ಲ. ನಾನು ಹೇಳಕ್ ಬಂದಿದ್ದು ಆ ವಿಷಯ ಅಲ್ಲ. ನಿಮ್ಮ ಮಗಳೇನು ಯಾರಿಂದೇನು ಓಡೋಗಿಲ್ಲ, ವಿಕ್ರಾಂತು ಭಾಳ ಒಳ್ಳೇನು, ಯಾರಿಂದೇನು ಹಿಂಗೆ ಓಡಿಸ್ಕೊಂಡು ಕರ್ಕೊಂಡು ಹೋಗಲ್ಲ ಯಾರನ್ನೂ. ಅಯ್ಯೋ ನಾನೇನೋ ಹೇಳಕ್ ಬಂದ್ರೆ ನೀವು ನೋಡು ಒಳ್ಳೆ ಹೆಂಗೆ ಕಿರ್ಚಾಡ್ತಿದ್ದೀರಾ. ಒಸಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಹಬ್ಬ, ನಮ್ಮ ಲಕ್ಷ್ಮಿ ಓಡಾಗಿಲ್ವಾ? ಸರಿ ಏನಮ್ಮ ವಿಷಯ, ಏನು ಹೇಳಕ್ ಬಂದೆ ಮತ್ತೆ ಅಂತ ಗಾಬರಿಯಾಗಿ? ಅಯ್ಯೋ ಭದ್ರಮಕ್ಕ, ನಿಮ್ಮ ಮಗಳು ಲಕ್ಷ್ಮಿ ಮೇಲೆ ಊರ್ ದೇವ್ರು ಬಂದ್ಬಿಟ್ಟೈತೆ, ಊರ್ ದೇವತೆ. ಹೆಂಗೆ ಆಡ್ತಾವಳೆ. ನನಗಂತೂ ಅವಳನ್ನ ಹಿಡ್ಕೊಳಕ್ಕೆ ಆಗಲಿಲ್ಲ. ಗುಂಡಮ್ಮಕ್ಕನೆಲ್ಲ ಕರೆದೆ, ಹಿಡ್ಕೊಳಕ್ಕೆ ಆಯ್ತಿಲ್ಲ, ಏನೇನೋ ಹೇಳ್ತಾವಳೆ. ನಂದಂತೂ ಎಲ್ಲ ನಿಜನೇ ಹೇಳ್ತಾವಳೆ. ದೇವತೆ ಬಂದ್ಬಿಟ್ಟವಳು ಮೈ ಮೇಲೆ. ನಿಮ್ಮ ಮಗಳು ಬಹು ಅದೃಷ್ಟವಂತೆ, ಏನೇನೇನೋ ಮಾತಾಡ್ತೈತೆ. ಒಂದ್ಕಿತ ಬಂದು ಕೇಳಿಸ್ಕೊಳ್ಳಿ. ಇದೇನಮ್ಮಿ ಹೇಳ್ತಿದ್ಯಾ? ಎಲ್ರ ಮೈ ಮೇಲೆ ಇಷ್ಟು ದಿನ ದೇವ ಬರೋದು, ಈ ನೋಡಿದ್ರೆ ಲಕ್ಷ್ಮಿ ಮೈ ಮೇಲೆ ದೇವತೆನೆ ಬಂದ್ಬಿಟ್ಟವಳಂತ. ಅಯ್ಯಯ್ಯೋ, ಮೊದ್ಲು ಹೋಗ್ಬೇಕು ನಾನು. ಇರು, ಒಂದೆರಡು ಕಡ್ಡಿ ಕರ್ಪೂರ ತಕೊಂಡು ಒಯ್ತೀನಿ. ನಮ್ಮೂರು ಹುಡುಗಿಯರಿಗೆಲ್ಲ ಏನಾಗೈತೆ, ಎಲ್ರ ಮೈ ಮೇಲೆ ದೆಯ್ಯದ ಮೇಲೆ ದೆಯ್ಯ ಬರ್ತೈತಲ್ಲ. ಇವತ್ತು ನೋಡ್ತಿರು, ಆ ತೊಪ್ಪು ಸುಮ್ಮನೆ ಕರ್ಕೊಬತ್ತೀನಿ. ಇವತ್ತು ದೆಯ್ಯ ಮೈ ಮೇಲಿಂದ ಬುಡ ಅಂತ ಓಡ್ ಹೊಂಟೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನಿಂತ್ಕೊಳಮ್ಮಿ, ನಿಂತ್ಕ. ಯಾರೋ ಲಕ್ಷ್ಮು ಅಂತಿದೆ ಅಲ್ವಾ, ಕರ್ಕೊಬತ್ತೀನಿ ಇರು ಹೋಗ್ಬಿಟ್ಟು. ಅಯ್ಯೋ ಈ ಕಿವುಡು ಮುತ್ಕಿ ಒಬ್ಳು, ನಾನೇನು ಹೇಳಿದ್ರೆ ಅಮ್ಮೇನೋ ಅರ್ಥ ಮಾಡ್ಕೊಂತಾಳೆ. ಏನಮ್ಮಿ ನೀನು ದಿಟ ಹೇಳ್ತಿದೀಯೇ? ಹಂಗಾರೆ ನಮ್ಮ ಲಕ್ಷ್ಮಿ ಮೇಲೆ ಊರ್ ದೇವ್ರು ಬಂದೈತೆ.
ಹಾ ಹೂ ಕಣಕ್ಕ ಬಂದೈತೆ. ಎಲ್ಲನೂ ಇದ್ದಿದ್ದಂಗೆ ಹೇಳ್ತೈತೆ. ಹ್ಞೂ ಹೋಗ್ರಿ ಹೋಗ್ರಿ, ನೀವು ಏನಾರ ಬೇಕಾದ್ರೆ ಕೇಳಿಸ್ಕೊ ಹೋಗ್ರಿ, ಎಲ್ಲನೂ ಹೇಳ್ತದೆ. ಅಯ್ಯೋ ನಾನು ಎಂಥ ಅದೃಷ್ಟವಂತ. ಲಕ್ಷ್ಮೀ ಮೇಲೆ ದೇವರು ಗೊತ್ತಾಯ್ತಂತೆ. ಆರಾಮಾಗಿ ನಾನು ಮದುವೆ ಮಾಡ್ಕೊಂಡ್ಬಿಡ್ಬೋದಲ್ವಾ, ಅವಳನ್ನ ಮದುವೆ ಮಾಡ್ಕೊಂಡ್ರೆ ಅದ್ರಾಗೆ ಒಳ್ಳೆ ಬಿಸ್ನೆಸ್ ಮಾಡ್ಬಿಟ್ಟು ಕಲೆಕ್ಷನ್ ಮಾಡ್ಕೋಬೋದಲ್ವಾ. ಜನಗಳೆಲ್ಲ ನನಗೆ ಕೂತಿ ಜಾಗಕ್ಕೆ ತಂದು ನೋಟ್ ಎಣ್ಸೆಣ್ಸ್ ಹೋಗ್ತಿರ್ತಾರೆ. ಆರಾಮಾಗಿರ್ಬೋದಲ್ವಾ. ಅಯ್ಯೋ ಎಂಥ ಒಳ್ಳೆ ಚಾನ್ಸು. ಇಂಥ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೋಬಾರ್ದು. ನಾನು ಇದನ್ನು ಉಪಯೋಗಿಸ್ಕೋಬೇಕು. ಅತ್ತೆ ಇನ್ನು ನಿಂತ್ಕೊಂಡು ಏನು ನೋಡ್ತಿದ್ದೀರಾ? ನಡೀರಿ ಹೋಗೋಣ. ಆಳಿ ಅಂದರೆ ಬನ್ನಿ ಹೋಗೋಣ. ಹೋಗ್ರಿ ಹೋಗ್ರಿ ಆಯ್ತಾ ನಿಂಗೆ. ಅಯ್ಯೋ ನಾನು ಭದ್ರಮ್ಮಕ್ಕ, ಹಂಗೇನಿಯ ಈ ರಾಜುಗೆ ಮಾತ್ರ ನೆನೆಯ ಆ ವಿಷಯ ಹೇಳೋಣ ಅಂತ ಅನ್ಕೊಂಡು ಬಂದೆ. ಅಯ್ಯೋ ಈ ಪೊದ್ದಕ್ಕಂಗೆ ಹಂಗೇನೇನೋ ಮಜ್ಜಿಗೆ ಎಲ್ಲ ಗೊತ್ತಾಯ್ತಲ್ಲ. ಇವರಿಬ್ರು ಇನ್ನೂ ಏನು ಎಡವಟ್ ಮಾಡ್ತಾರೋ ಏನೋ ನಾ ಕಾಣೆ. ಅಲ್ಲೇನಾದ್ರೂ ಎಡ್ವರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಓಡೋಗ್ಬೇಕು. ಅಯ್ಯೋ ಈ ಪೊದ್ದು ಅಕ್ಕ ಯಾಕಪ್ಪ ಬಂತು? ನಿಜವಾಗ್ಲೂ ನಂಬ್ಕೊಂಬಿಟ್ಟು ತಟ್ಟೆಡ್ಕೊಂಬಂದ್ಬಿಟ್ಟಾಯ್ತಾ ಏನು? ಅಯ್ಯೋ ದೇವ್ರೆ, ನಾನೇನೋ ನಂದಿನಿ ಬುದ್ಧಿ ಕಲ್ಸೋಣ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ನಾಟಕ ಮಾಡ್ಕೊಂಡು ಕುತ್ಕೊಂಡ್ರೆ ಈ ಪೊದ್ದಕ್ಕ ನಿಜವಾಗ್ಲೂ ನಂಬ್ಕೊಂಡು ಆರತಿ ತಟ್ಟೆನ ಎತ್ಕೊಂಬಂದ್ಬಿಟ್ಟು ಊನಾರ ಬೇರೆ ಹಾಕ್ಬಿಡ್ತಲ್ಲಪ್ಪ. ಅಯ್ಯೋ ರಮ್ಯಾ ತಗ್ಲಾಕ್ಬಿಟ್ಟಾರೆ ನನ್ನ, ಎಲ್ಲಿ ಹಾಳಾಗೋದೆ ಬಾರೇ. ನನಗೆ ಪೂಜೆ ಮಾಡಿ ಏಸು ವರ್ಷಗಳಾಗೋಗ್ಬಿಟ್ಟು ನನ್ನನ್ನು ಯಾರು ಈಗ ನೆನೆಸ್ಕೊಳ್ಳೋರೇ ಇಲ್ಲ. ಅಯ್ಯೋ ತಾಯಿ, ನಿನಗಿನ್ನ ಹೆಚ್ಚ ತಾಯಿ ನಮಗೆ, ನೀನೇ ತಾಯಿ ಹೆಚ್ಚು ನಮಗೆ. ನಿಮ್ಮನ್ನು ಬಿಟ್ಬಿಟ್ಟು ನಮಗಿನ್ ಯಾರು ದಿಕ್ಕು? ಅಯ್ಯೋ ನಿಮ್ಮನ್ನೇ ನಂಬಿದೀವಿ ನಾವು, ಮಳೆ ಬೆಳೆ ಎಲ್ಲ ಸಂದಕ್ಕಾಗಲಿ ಅಂತ ಹೇಳ್ಬಿಟ್ಟು. ನಾನಂತೂ ಯಾರು ಪೂಜೆ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾವಂತೂ ಪ್ರತಿ ವರ್ಷ ನೆನೆಸ್ಕೊಂಡು ಆರತಿ ಎಲ್ಲ ಮಾಡ್ಕೊಬತ್ತೀವಿ ತಾಯಿ ನಿಂದೆ ಸನ್ನಿಧಿ ಬಂದ್ಬಿಟ್ಟು. ಈಗಲೂ ಅಷ್ಟೇ ನೀವು ಬಂದಿರಂತ ಗೊತ್ತಾಗಿದ್ದ ತಕ್ಷಣ ನಾನೇ ತಟ್ಟೆ ಎತ್ಕೊಂಡು ಬಂದ್ಬಿಟ್ಟೆ. ಹಿಂದಿನ ಕಿತ ಆ ಲಕ್ಷ್ಮಕ್ಕನ ಮೈ ಮೇಲೆ ಬಂದ್ಬಿಟ್ಟಿದ್ದೆ, ಈ ಕಿತ ನೋಡಿದ್ರೆ ಈ ಹುಡುಗಿ ಮೈ ಮೇಲೆ ಬಂದ್ಬಿಟ್ಟಿದ್ಯಲ್ಲ. ಏನೋ ಅಂತೂ ಬಂದ್ಬಿಟ್ಟು ಒಂದೊಂದು ವರ್ಷಕ್ಕೂ ಸೂಚನೆ ಕೊಡ್ತಿದ್ಯಲ್ಲ ತಾಯಿ, ಅಷ್ಟೇ ಸಾಕು ನಮಗೆ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಅಯ್ಯೋ ಈ ಪೊದ್ದಕ್ಕ ಬಂದು ನಮ್ಮ ಪ್ಲಾನೆಲ್ಲ ಹಾಳು ಮಾಡ್ತಾಯ್ತಲ್ಲ. ಅಯ್ಯೋ ನಾವೇನೋ ಪ್ಲಾನ್ ಮಾಡಿಬಿಟ್ಟು ನಂದಿನಿನ ಹೆಂಗನ ಮಾಡಿಬಿಟ್ಟಿದ್ರೆ ಟ್ರ್ಯಾಪ್ ಮಾಡಬೇಕು ಅಂತ ಕರ್ಸಿದ್ರೆ ಇಲ್ಲಿ ಹೋಗಿ ಪೊದ್ದು ಅಕ್ಕನೇ ಸಿಗಾಕಂತಾಯ್ತಲ್ಲ. ಏನಪ್ಪ ಮಾಡಲಿ, ಈ ಅಕ್ಕಂಗೆ ಹೆಂಗನ ಮಾಡಿಬಿಟ್ಟು ಹೇಳ್ಬಿಟ್ಟು ಕಳಿಸ್ಬೇಕಲ್ಲ. ಏನು ಮಾಡೋದು ಇವಾಗ? ಪೊದ್ದು ಅಕ್ಕ ಅಯ್ಯ ಸುಮ್ಕಿರಮ್ಮಿ, ದೇವ್ರು ಬಂದೈತೆ ಆರತಿ ಮಾಡಕ್ಕೂ ಬಿಡಕ್ಕಿಲ್ಲ ಇವಳು. ಚುಚ್ಚು ಅಂತ ಕರಿತಿತ್ತಾಳೆ. ಸುಮ್ಕಿರು, ದೇವರು ನಮ್ಮ ಮೇಲೆ ಹೊಸಿ ಕರುಣೆ ತೋರಿಸಿ ನಮಗೂ ಎಲ್ಲ ಒಳ್ಳೇದು ಮಾಡಲಿ. ನಮ್ಮನೆ ನೋಡ್ದೆ ಹೆಂಗೆ ದಿಕ್ಕಾಪಲ ಹೋಗ್ಬಿಟ್ಟೈತೆ. ಇಬ್ಬಿಬ್ರು ಎಂಟ್ರನ್ನ ಕಟ್ಕೊಂಡು ನಮ್ಮ ತಮ್ಮ ಹೆಂಗೆ ಮನೆ ಹಾಳು ಮಾಡ್ತಾವನೆ. ದೇವತೆ ಒಂಚೂರು ಕಣ್ಬಿಟ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ರೆ ನಮ್ಮ ಮನೆಗೂ ಒಳ್ಳೇದಾಗಕ್ಕಿಲ್ವೇ? ಸುಮ್ಕಿರು. ಅಮ್ಮ ತಾಯಿ ದೇವತೆ ದಯವಿಟ್ಟು ನಮ್ಮ ಮನೆಗೂ ಶಾನೆ ಸಮಸ್ಯೆ ಹೋಗ್ಬಿಟ್ಟೈತ್ ಕಣ್ತಾಯಿ. ಅದಕ್ಕೆ ನೀ ಬಂದ್ಬಿಟ್ಟು ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದಿದ್ದೀನಿ ತಾಯಿ. ನನಗಂತೂ ಮನೆಯಾಗೆ ನೆಮ್ಮದಿನಿಯ ಇಲ್ಲ. ಅಯ್ಯೋ ಸಾಕು ಹೋಗ್ಬಿಟ್ಟೈತೆ ತಾಯಿ. ಹಿಂದಿನ ಕಿತ ನೀನು ಲಕ್ಷ್ಮಕ್ಕ ಆ ಬಕ್ಕನ ಮೈ ಮೇಲೆ ಬಂದಾಗೂ ನಾನು ಹೇಳಿದ್ದೀನಿ ನಮ್ಮ ಮನೆಗೆ ಯೋಶೋ ಅಂತ ತಾಪತ್ರಯ ಐತಿ ಅಂತ ಹೇಳ್ಬಿಟ್ಟು. ನೀನಂತೂ ಓಸಿನೂ ತಲೆ ಕೆಡಿಸ್ಕೊಂಡಿಲ್ವಲ್ಲ ತಾಯಿ. ಈಗ ಈ ಥರ ನಾವು ಓಸಿ ತಲೆ ಕೆಡಿಸ್ಕೊಂಡು ಓಸಿ ಏನೋ ನಮ್ಮಂಥ ಬಡವರು ಮನೆಗೆ ಬಂದ್ಬಿಟ್ಟು ಒಳ್ಳೇದಾಗ ಮಾಡ್ತಾಯಿ. ಯಾರು ಊರಾಗಿರೋ ಯಾರು ಪೂಜೆ ಮಾಡ್ತಾರೋ ಬಿಡ್ತಾರೋ ನಾನಂತೂ ತೊಪ್ಪ ಕೇಳ್ದಂಗೆ ವರ್ಷನೂ ಮಾಡ್ಕೊಬತ್ತೀನಿ. ಅಯ್ಯೋ ಪೊದ್ದು ಅಕ್ಕ, ಅಯ್ಯೋ ನಾ ಮಾಡ್ತಿರೋ ನಾಟಕ ಈ ಅಕ್ಕ ನೋಡು. ಹ್ಞೂ ಆಯಿತು ಬಾಲಕಿ ಆಯಿತು, ಎಲ್ಲ ನಾನು ನೋಡ್ಕೊತೀನಿ, ಎಲ್ಲ ನಾನು ಸರಿ ಮಾಡ್ತೀನಿ. ಆದರೆ ನಿಮ್ಮ ಊರ ನನ್ನನ್ನು ನೆನೆಸ್ಕೊಂತಾನೆ ಇಲ್ಲ. ಅದಕ್ಕೆ ನಂಗೆ ಸಹಿಸೋಕ್ಕಾಗ್ದಿದ್ದಂಗೆ ಈ ಲಕ್ಷ್ಮಿ ಮೈ ಮೇಲೆ ಬಂದುಬಿಟ್ಟಿದ್ದೀನಿ ನಾನು. ಇನ್ನು ಏನಿಗಿರಬೇಕು ಏನು ಮಾಡಬೇಕು ಅಂತ ನಾನು ಎಲ್ಲ ಸೂಚನೆ ಕೊಡ್ತೀನಿ. ಹಾಗೇನೆ ನಡ್ಕ ಎಲ್ಲ ಒಳ್ಳೇದಾಗ್ತದೆ. ಅಯ್ಯೋ ಸರಿ ಕಣ್ತಾಯಿ, ನೀನು ಹೆಂಗೆ ಹೇಳಿದ್ರೆ ಹಂಗೆ ನಾನು ಮಾಡೋದು. ನೀನು ಹೇಳ್ದಂಗೆ ನಾನು ಕೇಳೋದು ತಾಯಿ. ದಯವಿಟ್ಟು ಒಳ್ಳೇದು ಮಾಡಮ್ಮ. ಹೆಂಗೋ ನಮ್ಮ ಲಕ್ಷ್ಮಿ ಮೈ ಮೇಲೆ ಬಂದ್ಬಿಟ್ಟಿದ್ಯಲ್ಲ, ಹೆಂಗೋ ಎಲ್ಲ ಒಳ್ಳೇದು ಮಾಡಿಬಿಟ್ರೆ ಸಾಕು ನಮಗೆ. ನೀನು ಈ ಅಮ್ಮನ ಮೈ ಮೇಲೆ ಇರಮ್ಮ ಬೇಕಾರೆ. ನಾನು ಹೋಗ್ಬಿಟ್ಟು ಊರಾಗಿರೋನೆಲ್ಲ ಕರ್ಕೊಬತ್ತೀನಿ. ನಿಂಗೆ ಏನು ಮಾಡಿಸ್ಬೇಕು ಹೇಳ್ತಾಯಿ? ಊರಬ್ಬ ಮಾಡಿಸ್ಬೇಕಾ ಏನು ಮಾಡಿಸ್ಬೇಕು ಎಲ್ಲನೂ ಮಾಡಿಸ್ಬಿಡ್ತೀನಿ. ಅಯ್ಯೋ ಪೊದ್ದು ಅಕ್ಕ, ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಇವಕ್ಕೂ ಮೊದಲೇ ಹೇಳ್ಬೇಕಿತ್ತು. ಈ ಪೊದ್ದಕ್ಕಂದು ಬರೀ ಎಡವಟ್ಟೆ. ಈಗ ಏನಪ್ಪ ಮಾಡಲಿ ನಾನು ಊರಿಗೆಲ್ಲ ಹೇಳ್ಕೊಬಂದ್ರೆ? ಅಯ್ಯೋ ಪೊದ್ದು ಅಕ್ಕ ಕೇಳಿದ್ ಸಾಕು, ಎದ್ದೋಳು ಮ್ಯಾಕೆ, ಎದ್ದೋಳು ಪೊದ್ದಕ್ಕ. ಸುಮ್ಕಿರಮ್ಮಿ, ದೇವರು ಬಂದೈತೆ. ನನಗಂತೂ ಪ್ರತಿ ವರ್ಷ ಬಂದಾಗೂ ಕೇಳ್ತಾನೆ ಇವನಿ, ಏನು ಒಳ್ಳೇದೇ ಮಾಡ್ತಿಲ್ಲ. ಅದಕ್ಕೆ ಕಿತ ಪೊಟ್ಟ ಕುಂತ್ಕೊಂಡ್ಬಿಟ್ರೆ ನಂಗೆ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು. ಅಯ್ಯೋ ಪೊದ್ದು ಅಕ್ಕ ಹುಸಿ ಅರ್ಥ ಮಾಡ್ಕ. ನಾವೆಲ್ಲ ನಂದಿನಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಡ್ತಾ ಇರೋ ನಾಟಕ. ಹುಸಿ ಅರ್ಥ ಮಾಡ್ಕ, ಜೋರಾಗಿ ಕಿರ್ಚ್ಬೇಡ. ಇದೇನಮ್ಮಿ ಹೇಳ್ತಿದ್ಯಾ? ಅಯ್ಯೋ ಪೊದ್ದು ಅಕ್ಕ ನಾಟಕ ಮಾಡ್ತಿರೋದು. ಸುಮ್ಮನಿರು, ನೀನೇ ಸ್ವಲ್ಪ ಹಿಂಗೂ ಆಡ್ತಾ ಇದೆಯಾ. ಸುಮ್ಮನೆ ನಡಿ ಇಲ್ಲಿಂದ. ಸುಮ್ಮನೆ ಎಲ್ಲ ಪ್ಲಾನ್ ಎಲ್ಲ ಎಡವಟ್ ಮಾಡಬೇಡ ಪ್ಲೀಸ್. ಸರಿ ಬಿಡು, ಸರಿ ಹಂಗೆ ಆಯಿತು.
ನಂಗೆ ದೇವರು ಹೇಳಿದ್ದೆಲ್ಲನೂ ಸತ್ಯನೇ ಐತೆ. ದೇವರು ನಂಗೆ ಒಳ್ಳೇದೇ ಮಾಡಿರ್ತದೆ. ನೀವು ಹೊಸಿ ಕೇಳಿಸ್ಕೊಳ್ಳಿ, ದೇವ್ರು ಏನು ಹೇಳ್ತದೆ ಅದನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಶಿಕ್ಷೆ ಕೊಟ್ಬಿಡ್ತದೆ ಅಷ್ಟೇ ನಿಯ ದೇವರು. ಎಲ್ಲರೂ ನೀವು ಕೇಳ್ಕೊಳ್ಳಿ, ಏನೇನು ಬೇಕು ಅದು ಎಲ್ಲನೂ ನೀವು ಕೇಳ್ಕೊಂಡ್ರೆ ಎಲ್ಲನೂ ಹೇಳ್ತದೆ ದೇವರು. ಸರಿ, ನಾನು ಬರ್ತೀನಿ. ಸರಿ ಕಣಮ್ಮಿ, ಬರ್ತೀನಿ. ಊರಾಗ ಯಾವ ದೇವ್ರು ಬಂದರೂ ಪರವಾಗಿಲ್ಲ, ದೆಯ್ಯ ಬಂದರೂ ಪರವಾಗಿಲ್ಲ, ಓಡೋಡಿ ಹೋಗಿ ಬರೀ ಯಾಕೊಂದು ಸಂಸಾರದ ಬಗ್ಗೆನೇ ಕೇಳೋದಾಯ್ತು. ನನ್ನ ಸಂಸಾರ ಹಂಗೆ ಮಾಡ್ಬಿಟ್ಟೆ, ನನ್ನ ಸಂಸಾರ ಹಿಂಗೆ ಮಾಡ್ಬಿಟ್ಟೆ ಅಂತ. ಅಯ್ಯೋ, ನಾನು ನೋಡು ಮೊದಲು ಇವಾಗ ಪ್ಲಾನ್ ವರ್ಕೌಟ್ ಮಾಡಬೇಕಲ್ವಾ. ಈ ಪದ್ದಕ್ಕ ಮದುವೆ ಬರಲಿಲ್ಲ ಅಂದರೆ ಇಷ್ಟೊತ್ತು ವರ್ಕೌಟನ್ನು ಆಗಿರೋದು. ಅಯ್ಯೋ ಭದ್ರಮಕ್ಕ, ಹಂಗೆ ನಿಂತ್ಕೊಬಿಟ್ರೆ ಹೆಂಗೆ? ನೀವು ಎಲ್ಲನೂ ದೇವ್ರ ಹತ್ರ ಕೇಳ್ಬೇಕು ತಾನೆ. ದೇವರು ಏನೇನು ಹೇಳ್ತದೋ ನಿಮ್ಮ ಬಗ್ಗೆ ಎಲ್ಲನೂ ಕೇಳಿಸ್ಕೊಳ್ಳಿ.